ಯಸ್ತು ಸರ್ವಾಣಿ ಭೂತಾನ್ಯಾತ್ಮನ್ಯೇವಾನುಪಶ್ಯತಿ ಎಂಬ ಈಶಾವಾಸ್ಯ ಉಪನಿಷತ್ ಶ್ಲೋಕವು ಸನ್ಯಾಸಿ ಜೀವನದ ತತ್ವವನ್ನು ಹಾಗೂ ಆತ್ಮದ ಮಹತ್ವವನ್ನು ಬಹಿರಂಗಪಡಿಸುತ್ತದೆ. ಈ ಶ್ಲೋಕದಲ್ಲಿ ಹೇಳಲಾಗಿರುವುದು ಅತಿ ಸೂಕ್ಷ್ಮವಾದ ಆಧ್ಯಾತ್ಮಿಕ ತತ್ವವನ್ನು ನೈಜ ಜೀವನದ ಅನುಭವದೊಂದಿಗೆ ಸಂಬಂಧಪಟ್ಟ ದೃಷ್ಟಿಕೋನವನ್ನು ಪ್ರತಿಪಾದಿಸುತ್ತದೆ. ಯಾರು ಎಲ್ಲ ಜೀವಿಗಳನ್ನು ತಮ್ಮ ಆತ್ಮದಲ್ಲಿ ನೋಡುವರು ಮತ್ತು ಎಲ್ಲ ಜೀವಿಗಳಲ್ಲಿಯೂ ತಮ್ಮ ಆತ್ಮವನ್ನು ಅರಿಯುವರು, ಅವರು ಯಾವುದೇ ಅಸಹ್ಯ ಭಾವನೆ ಅಥವಾ ವಿರೋಧವನ್ನು ಅನುಭವಿಸುವುದಿಲ್ಲ ಎಂಬ ಈ ಸೂಕ್ಷ್ಮ ವಾಕ್ಯದಲ್ಲಿ ಸನ್ಯಾಸಿಯ ಪರಿಪೂರ್ಣತೆ, ಜೀವನದ ಉದ್ದೇಶ ಮತ್ತು ಮಾನಸಿಕ ಶಾಂತಿಯ ಸ್ಥಾಯಿ ಸ್ಥಿತಿಯನ್ನು ತೋರಿಸಲಾಗುತ್ತದೆ. ಈಶಾವಾಸ್ಯೋಪನಿಷತ್ತಿನ 6ನೆಯ ಮಂತ್ರವು ವೇದಾಂತದ ಅತ್ಯಂತ ಆಳವಾದ ತತ್ವವನ್ನು ಬಿಚ್ಚಿಡುತ್ತದೆ. ಯಸ್ತು ಸರ್ವಾಣಿ ಭೂತಾನ್ಯಾತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ ಎಂಬ ಈ ವಾಕ್ಯವು ಜೀವನದ ನಿಜವಾದ ದೃಷ್ಟಿಕೋನವನ್ನು, ಆತ್ಮಜ್ಞಾನವನ್ನು ಮತ್ತು ಮುಕ್ತಿಯ ಮಾರ್ಗವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಈ ಮಂತ್ರದ ಭಾಷ್ಯವನ್ನು ಶಂಕರಾಚಾರ್ಯರು ವಿವರಿಸುವಾಗ, ಯಾರು ಎಲ್ಲ ಭೂತಗಳನ್ನು ತನ್ನ ಆತ್ಮದಲ್ಲಿಯೇ ನೋಡುತ್ತಾರೋ ಮತ್ತು ತನ್ನ ಆತ್ಮವನ್ನು ಎಲ್ಲ ಭೂತಗಳಲ್ಲಿ ನೋಡುತ್ತಾರೋ ಅವರಿಗೆ ಯಾವುದೇ ಅಸಹ್ಯ ಭಾವನೆ ಹುಟ್ಟುವುದಿಲ್ಲ ಎಂದು ಹೇಳುತ್ತಾರೆ. ಅಸಹ್ಯ ಭಾವನೆ ಎಂದರೆ ಇದು ನನ್ನದು ಅಲ್ಲ, ಇದು ಪರ, ಇದು ಕೆಟ್ಟದು ಎಂಬ ವಿಭಿನ್ನತೆಯ ದೃಷ್ಟಿ. ಆದರೆ ಆತ್ಮಜ್ಞಾನಿಯಾದವನಿಗೆ ಎಲ್ಲವೂ ಒಂದೇ ಆತ್ಮಸ್ವರೂಪವಾಗಿ ಕಾಣುತ್ತದೆ. ಅವನು ತನ್ನ ಆತ್ಮವನ್ನು ಶುದ್ಧ, ಷರತ್ತುರಹಿತ, ಸಾಕ್ಷಿ ಸ್ವರೂಪವಾಗಿ ಅರಿಯುತ್ತಾನೆ. ಅವನು ತನ್ನ ದೇಹವನ್ನು, ಮನಸ್ಸನ್ನು, ಇಂದ್ರಿಯಗಳನ್ನು ಕಾರಣ ಕಾರ್ಯಗಳ ಗುಂಪು ಎಂದು ನೋಡುತ್ತಾನೆ. ಆದರೆ ಆತ್ಮವನ್ನು ಅವನು ಶುದ್ಧ, ನಿರಂತರ, ಅಚಲ, ಎಲ್ಲರಲ್ಲಿಯೂ ಒಂದೇ ಸ್ವರೂಪವಾಗಿ ಕಾಣುತ್ತಾನೆ. ಹೀಗಾಗಿ ಅವನಿಗೆ ಅಸಹ್ಯ, ದ್ವೇಷ, ಅಸಮಾಧಾನ ಹುಟ್ಟುವುದಿಲ್ಲ. ತತ್ವಸಿದ್ಧಾಂತದ ದೃಷ್ಟಿಯಿಂದ ಈ ಮಂತ್ರವು ಹೇಳುವುದು, ಮುಕ್ತಿಯನ್ನು ಬಯಸುವ ಸನ್ಯಾಸಿ ಯಾರು? ಅವನು ಎಲ್ಲ ಭೂತಗಳನ್ನು ತನ್ನ ಆತ್ಮದಲ್ಲಿಯೇ ನೋಡುತ್ತಾನೆ. ಭೂತ ಎಂದರೆ ಅವ್ಯಕ್ತದಿಂದ ಹಿಡಿದು ಸ್ಥಿರ ಸೃಷ್ಟಿಯವರೆಗೆ. ಅವನು ಎಲ್ಲರನ್ನೂ ತನ್ನಿಂದ ಭಿನ್ನವಾಗಿಲ್ಲ ಎಂದು ನೋಡುವನು. ಅವನು ತನ್ನ ಆತ್ಮವನ್ನು ಎಲ್ಲರ ಆತ್ಮವಾಗಿ ನೋಡುವನು. ಹೀಗಾಗಿ ಅವನಿಗೆ ವಿಭಿನ್ನತೆಯ ದೃಷ್ಟಿ ಇಲ್ಲ, ಅವನಿಗೆ ಅಸಹ್ಯ ಭಾವನೆ ಇಲ್ಲ. ಅವನು ಎಲ್ಲರಲ್ಲಿಯೂ ತನ್ನ ಆತ್ಮವನ್ನು ಕಾಣುತ್ತಾನೆ, ತನ್ನಲ್ಲಿಯೇ ಎಲ್ಲರ ಆತ್ಮವನ್ನು ಕಾಣುತ್ತಾನೆ. ಹೀಗಾಗಿ ಅವನು ಸಮತೋಲನದಿಂದ, ಶಾಂತಿಯಿಂದ, ಧರ್ಮಪರವಾಗಿ ಬದುಕುತ್ತಾನೆ. ಅದ್ವೈತದ ದೃಷ್ಟಿಯಲ್ಲಿ ಈ ಮಂತ್ರವು ಜೀವ ಬ್ರಹ್ಮ ಏಕತ್ವವನ್ನು ಬೋಧಿಸುತ್ತದೆ. ಶಂಕರಾಚಾರ್ಯರು ಹೇಳುವಂತೆ, ಆತ್ಮವೇ ಸತ್ಯ, ಜಗತ್ತು ಮಿಥ್ಯ, ಜೀವ ಬ್ರಹ್ಮ ಏಕತ್ವವೇ ಮೋಕ್ಷ. ಹೀಗಾಗಿ ಎಲ್ಲ ಭೂತಗಳನ್ನು ತನ್ನ ಆತ್ಮದಲ್ಲಿಯೇ ನೋಡುವುದು ಎಂದರೆ ಎಲ್ಲವೂ ಬ್ರಹ್ಮಸ್ವರೂಪ ಎಂದು ನೋಡುವುದು. ತನ್ನ ಆತ್ಮವನ್ನು ಎಲ್ಲರಲ್ಲಿಯೂ ನೋಡುವುದು ಎಂದರೆ ಜೀವ ಬ್ರಹ್ಮ ಏಕತ್ವ ಎಂದು ಅರಿಯುವುದು. ಹೀಗಾಗಿ ಅದ್ವೈತದ ದೃಷ್ಟಿಯಲ್ಲಿ ಈ ಮಂತ್ರವು ಜ್ಞಾನೋದಯದ ಸ್ಥಿತಿಯನ್ನು ಬೋಧಿಸುತ್ತದೆ. ಜ್ಞಾನಿಯಾದವನಿಗೆ ವಿಭಿನ್ನತೆ ಇಲ್ಲ, ಅಸಹ್ಯ ಭಾವನೆ ಇಲ್ಲ, ಏಕತ್ವದ ಅರಿವು ಮಾತ್ರ. ದ್ವೈತದ ದೃಷ್ಟಿಯಲ್ಲಿ ಮಧ್ವಾಚಾರ್ಯರು ಈ ಮಂತ್ರವನ್ನು ಭಿನ್ನವಾಗಿ ವಿವರಿಸುತ್ತಾರೆ. ಅವರ ದೃಷ್ಟಿಯಲ್ಲಿ ಜೀವ ಮತ್ತು ಪರಮಾತ್ಮ ವಿಭಿನ್ನರು. ಆದರೆ ದೇವರ ಅನುಗ್ರಹದಿಂದಲೇ ಜೀವನು ಎಲ್ಲರಲ್ಲಿಯೂ ದೇವರ ಆತ್ಮವನ್ನು ಕಾಣುತ್ತಾನೆ. ಯಸ್ತು ಸರ್ವಾಣಿ ಭೂತಾನ್ಯಾತ್ಮನ್ಯೇವಾನುಪಶ್ಯತಿ ಎಂದರೆ ದೇವರ ಅನುಗ್ರಹದಿಂದ ಜೀವನು ಎಲ್ಲರಲ್ಲಿಯೂ ದೇವರ ಚೈತನ್ಯವನ್ನು ಕಾಣುತ್ತಾನೆ. ಸರ್ವಭೂತೇಷು ಚಾತ್ಮಾನಂ ಎಂದರೆ ದೇವರ ಆತ್ಮವೇ ಎಲ್ಲರಲ್ಲಿಯೂ ವ್ಯಾಪಿಸಿರುವುದು. ಹೀಗಾಗಿ ದ್ವೈತದ ದೃಷ್ಟಿಯಲ್ಲಿ ಈ ಮಂತ್ರವು ದೇವರ ಸರ್ವವ್ಯಾಪಿತ್ವವನ್ನು ಬೋಧಿಸುತ್ತದೆ. ಜೀವನು ದೇವರ ಸೇವಕ. ಅವನ ಅನುಗ್ರಹದಿಂದಲೇ ಅವನು ಎಲ್ಲರಲ್ಲಿಯೂ ದೇವರ ಆತ್ಮವನ್ನು ಕಾಣುತ್ತಾನೆ. ಹೀಗಾಗಿ ಅವನಿಗೆ ಅಸಹ್ಯ ಭಾವನೆ ಇಲ್ಲ, ಏಕೆಂದರೆ ಎಲ್ಲವೂ ದೇವರ ಸ್ವರೂಪ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ರಾಮಾನುಜಾಚಾರ್ಯರು ಈ ಮಂತ್ರವನ್ನು ಜೀವ ಬ್ರಹ್ಮ ಸಂಬಂಧದ ದೃಷ್ಟಿಯಿಂದ ವಿವರಿಸುತ್ತಾರೆ.
ಜೀವನು ಪರಮಾತ್ಮನ ಅಂಗ, ಅವನಿಗೆ ಅವಲಂಬಿತ. ಯಸ್ತು ಸರ್ವಾಣಿ ಭೂತಾನ್ಯಾತ್ಮನ್ಯೇವಾನುಪಶ್ಯತಿ ಎಂದರೆ ಜೀವನು ತನ್ನ ಆತ್ಮವನ್ನು ದೇವರ ಅಂಗವಾಗಿ ಎಲ್ಲರಲ್ಲಿಯೂ ಕಾಣುತ್ತಾನೆ. ಸರ್ವಭೂತೇಷು ಚಾತ್ಮಾನಂ ಎಂದರೆ ದೇವರ ಶರೀರವಾಗಿ ಎಲ್ಲರಲ್ಲಿಯೂ ಅವನನ್ನು ಕಾಣುತ್ತಾನೆ. ಹೀಗಾಗಿ ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಈ ಮಂತ್ರವು ದೇವರ ಶರೀರ ಅಂಗ ಸಂಬಂಧವನ್ನು ಬೋಧಿಸುತ್ತದೆ. ಜೀವನು ದೇವರ ಅಂಗವಾಗಿರುವುದರಿಂದ ಅವನಲ್ಲಿಯೇ ಅಂತರಂಗ, ಅವನಲ್ಲಿಯೇ ಬಾಹ್ಯ ಒಂದೇ. ಹೀಗಾಗಿ ಅವನಿಗೆ ಅಸಹ್ಯ ಭಾವನೆ ಇಲ್ಲ, ಏಕೆಂದರೆ ಎಲ್ಲವೂ ದೇವರ ಶರೀರ. ಒಳಗರ್ಥದಲ್ಲಿ ಈ ಮಂತ್ರವು ಕಲಿಸುವುದು ಜೀವನದಲ್ಲಿ ನಾವು ಅನುಭವಿಸುವ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಕ್ರಿಯೆ ಪರಮತತ್ವದ ನಿಯಮ ಮತ್ತು ಚಲನೆಯ ಭಾಗ. ಅಹಂಕಾರ, ಆಸಕ್ತಿ, ಮೋಹ, ಕ್ರೋಧ ನಮ್ಮನ್ನು ವಿಭಿನ್ನತೆಯ ಭ್ರಮೆಯಲ್ಲಿ ಬಂಧಿಸುತ್ತವೆ. ಆದರೆ ಈ ಮಂತ್ರದ ಅರಿವಿನಿಂದ ಮನುಷ್ಯನು ತನ್ನ ಜೀವನವನ್ನು ಶುದ್ಧ, ಸಮಾಧಾನಮಯ, ಧರ್ಮಪರವಾಗಿ ನಡೆಸಬಹುದು. ಅಂತರಂಗದಲ್ಲಿಯೂ ಅವನು, ಬಾಹ್ಯದಲ್ಲಿಯೂ ಅವನು, ಎಲ್ಲವೂ ಅವನಲ್ಲಿಯೇ ಒಂದಾಗಿವೆ. ಈ ಅರಿವು ಬಂದಾಗ ಜೀವನವು ಪವಿತ್ರತೆಯಿಂದ, ಸಮಾಧಾನದಿಂದ, ಸಾರ್ಥಕತೆಯಿಂದ ತುಂಬುತ್ತದೆ. ಹೀಗಾಗಿ ಈಶಾವಾಸ್ಯೋಪನಿಷತ್ತಿನ 6ನೆಯ ಮಂತ್ರವು ಪರಮತತ್ವದ ಅನಂತ ಸ್ವರೂಪ, ಜೀವ ಬ್ರಹ್ಮ ಸಂಬಂಧ, ಜೀವನದ ತಾತ್ಕಾಲಿಕ ಅನುಭವಗಳು ಮತ್ತು ಮುಕ್ತಿಯ ಹಾದಿಯನ್ನು ಸಂಪೂರ್ಣವಾಗಿ ವಿವರಿಸುತ್ತದೆ. ಇದು ಜೀವನದ ನಿಜವಾದ ತತ್ವ, ಕರ್ಮದ ಸಹಜ ಪ್ರಭಾವ ಮತ್ತು ಜೀವನದ ಸಾರ್ಥಕತೆಯನ್ನು ಅರಿಯಲು ದಾರಿ ತೋರಿಸುತ್ತದೆ. ಮನುಷ್ಯನು ತನ್ನ ಅಂತರಂಗದಲ್ಲಿ ದೇವರನ್ನು ಅನುಭವಿಸಿದಾಗ ಬಾಹ್ಯ ಜಗತ್ತಿನಲ್ಲಿಯೂ ಅವನನ್ನು ಕಾಣುತ್ತಾನೆ. ಹೀಗಾಗಿ ಬದುಕು ವಿಭಿನ್ನತೆಯ ಭ್ರಮೆಯಿಂದ ಮುಕ್ತವಾಗಿ ಏಕತ್ವದ ಅರಿವಿನಿಂದ, ಶಾಂತಿ ಮತ್ತು ಸಮಾಧಾನದಿಂದ ಸಾಗುತ್ತದೆ. ಮಾನವನ ಜೀವನವು ಅನೇಕ ಪರಿಸ್ಥಿತಿಗಳು, ಕಷ್ಟಗಳು, ಆಕರ್ಷಣೆಗಳು, ಅಸಹ್ಯತೆಗಳು ಮತ್ತು ದ್ವೇಷಗಳಿಂದ ತುಂಬಿದೆ. ಸಾಮಾನ್ಯವಾಗಿ ನಾವು ಇತರರ ದುರ್ಬಲತೆ, ಕಷ್ಟ, ತಪ್ಪು ಕ್ರಮಗಳನ್ನು ನೋಡಿದಾಗ ಅವುಗಳಿಗೆ ಪ್ರತಿಕ್ರಿಯೆ ನೀಡುತ್ತೇವೆ. ಆದರೆ ಸನ್ಯಾಸಿಯ ಜೀವನದಲ್ಲಿ ಈ ಪ್ರತಿಕ್ರಿಯೆಗಳು ಒಂದು ನಿರ್ಬಂಧವಿಲ್ಲದ ದೃಷ್ಟಿಯಿಂದ ನಿಯಂತ್ರಿತವಾಗುತ್ತವೆ. ಶ್ಲೋಕವು ನಮಗೆ ತಿಳಿಸುತ್ತದೆ, ಸನ್ಯಾಸಿಯ ಆತ್ಮದೃಷ್ಟಿ ಅಂದರೆ ಎಲ್ಲಾ ಜೀವಿಗಳಲ್ಲಿಯೂ ತನ್ನ ಸ್ವಂತ ಆತ್ಮವನ್ನು ನೋಡುವುದು. ಇತರರು ಶಕ್ತಿಶಾಲಿ, ದುರ್ಬಲ, ಸುಂದರ ಅಥವಾ ಕುಜ್ಜರಿತರಾಗಿದ್ದರು ಎಲ್ಲ ಜೀವಿಗಳಲ್ಲಿಯೂ ಅದೇ ಶುದ್ಧ ಚೈತನ್ಯವನ್ನು ಕಂಡು ಅವರನ್ನು ಗೌರವಿಸುವ ದೃಷ್ಟಿಯು ಸನ್ಯಾಸಿಗೆ ಸದಾ ಶಾಂತಿಯನ್ನು ನೀಡುತ್ತದೆ. ಈ ಶ್ಲೋಕದ ತತ್ವವು ಸಾಂಪ್ರದಾಯಿಕ ಸನ್ಯಾಸಿಯ ಜೀವನಕ್ಕೆ ಮಾತ್ರವಲ್ಲ, ಇಂದಿನ ಜೀವನಕ್ಕೂ ಸೃಷ್ಟಿಸುವ ಮಹತ್ವದ ಪಾಠವನ್ನು ನೀಡುತ್ತದೆ. ನಮ್ಮ ಮನಸ್ಸು ಯಾವುದು ಸ್ವತಃ ಆತ್ಮದಂತೆ ಶುದ್ಧವಾಗಿದೆ ಎಂದು ಅರಿತರೆ ನಮ್ಮ ಭಾವನೆಗಳು, ಪ್ರತಿಕ್ರಿಯೆಗಳು ಮತ್ತು ಅಭಿಪ್ರಾಯಗಳು ವ್ಯತ್ಯಾಸವನ್ನು ತೋರುವುದಿಲ್ಲ. ಪ್ರತಿಯೊಂದು ಜೀವಿಯಲ್ಲಿಯೂ ಆತ್ಮವನ್ನು ಕಾಣುವುದರಿಂದ ದುಷ್ಟತನ, ಕೋಪ, ದ್ವೇಷ, ಅಸಹ್ಯತೆ ಮುಂತಾದ ಭಾವನೆಗಳು ಹುಟ್ಟುವುದಿಲ್ಲ. ಆತ್ಮವು ಶುದ್ಧ, ಷರತ್ತುರಹಿತ, ಸ್ಥಿರ ಹಾಗೂ ಅವ್ಯಕ್ತದಿಂದ ಸ್ಥಿರವಾಗಿರುವ ಎಲ್ಲ ಜೀವಿಗಳಲ್ಲಿಯೂ ಒಂದೇ ರೀತಿಯಾಗಿ ಪ್ರತಿಬಿಂಬಿಸುತ್ತದೆ. ಇದನ್ನು ಅರಿತ ವ್ಯಕ್ತಿ ಯಾವುದೇ ವಸ್ತುವಿನ, ಪರಿಸ್ಥಿತಿಯ ಅಥವಾ ವ್ಯಕ್ತಿಯ ಗುಣದ ಮೇಲೆ ಅವಲಂಬಿಸದೆ ಸದಾ ಮನಸ್ಸಿನಲ್ಲಿ ಸಮಾಧಾನ, ಸ್ಥಿರತೆ ಮತ್ತು ಶಾಂತಿಯನ್ನು ಹೊಂದಿರುತ್ತಾನೆ. ಈ ದೃಷ್ಟಿಯಿಂದ ಸನ್ಯಾಸಿಯ ಜೀವನವು ಬೇರೆಯವರಿಂದ ವಿಭಿನ್ನವಾಗಿದೆ. ಸಾಮಾನ್ಯ ವ್ಯಕ್ತಿ ತಮ್ಮ ಹಿತ, ಹಾನಿ, ಕಷ್ಟ, ಇಷ್ಟದ ಅನುಭವಗಳಿಂದ ಮನಸ್ಸು ಚಲಿಸುತ್ತವೆ. ಆದರೆ ಆತ್ಮದ ಏಕತೆಯನ್ನು ಅರಿತ ಸನ್ಯಾಸಿ ಎಲ್ಲ ಜೀವಿಗಳಲ್ಲಿಯೂ ತನ್ನ ಆತ್ಮವನ್ನು ನೋಡುತ್ತಾ ಯಾವ ರೀತಿಯ ಅಸಹ್ಯತೆಯನ್ನು ಅಥವಾ ವಿರೋಧ ಭಾವನೆಯನ್ನು ಅನುಭವಿಸುವುದಿಲ್ಲ. ಈ ದೃಷ್ಟಿ ಅವನಿಗೆ ಲೋಭ, ಕ್ರೋಧ, ಹಿಂಸೆ, ಅಸಹ್ಯತೆ ಮುಂತಾದ ಮಾನಸಿಕ ಕಲಹಗಳಿಂದ ಸಂಪೂರ್ಣವಾಗಿ ಮುಕ್ತನಾಗುವ ಶಕ್ತಿ ನೀಡುತ್ತದೆ. ಶ್ಲೋಕವು ನಮಗೆ ಹೇಳುವ ಮತ್ತೊಂದು ಮಹತ್ವಪೂರ್ಣ ಪಾಠವೆಂದರೆ ಸತ್ಯದ ಅರಿವಿನಿಂದ ಬಂದ ಶಾಂತಿ ಮತ್ತು ಮುಕ್ತಿ ಸ್ಥಾಯಿ.
ನಾವು ಎಲ್ಲರಲ್ಲಿಯೂ ಆತ್ಮವನ್ನು ಕಂಡು ಅದರಲ್ಲಿ ಏಕತೆಯನ್ನು ಅರಿತರೆ ಜೀವನದಲ್ಲಿ ಎದುರಾಗುವ ಎಲ್ಲ ಸ್ಥಿತಿಗಳು ತಾತ್ಕಾಲಿಕವಾಗಿ ಏಕಾತ್ಮತೆಯಿಂದ ನೋಡಬಹುದಾದ ಘಟನಾಗಳಾಗಿ ಮಾರ್ಪಡುತ್ತವೆ. ಇದರಿಂದ ಸನ್ಯಾಸಿಯ ಜೀವನವು ಶಾಶ್ವತ ಶಾಂತಿ, ಸಮಾಧಿ ಮತ್ತು ಮೋಕ್ಷದ ಹಾದಿಯಾಗುತ್ತದೆ. ಹೀಗಾಗಿ ಈ ಶ್ಲೋಕವು ಸನ್ಯಾಸಿಯ ಪರಿಪೂರ್ಣ ತತ್ವವನ್ನು ಮಾತ್ರವಲ್ಲದೆ ಆಧ್ಯಾತ್ಮಿಕ ಅರಿವಿನ ಗಂಭೀರ ಅರ್ಥವನ್ನು ಪ್ರತಿಪಾದಿಸುತ್ತದೆ. ಎಲ್ಲ ಜೀವಿಗಳಲ್ಲಿಯೂ ಆತ್ಮವನ್ನು ನೋಡುವ ದೃಷ್ಟಿ ಹೊಂದಿದ ವ್ಯಕ್ತಿ ಯಾವ ಅಸಹ್ಯತೆಯಿಂದಲೂ ಮುಕ್ತನಾಗಿದ್ದಾನೆ. ಆತ್ಮದ ಏಕತೆಯನ್ನು ಅರಿತವನು ಪ್ರತಿಯೊಂದು ಘಟನೆಯಲ್ಲಿಯೂ ಶುದ್ಧತೆಯನ್ನು ಕಂಡು ಮನಸ್ಸಿನಲ್ಲಿ ಸಮಾಧಾನವನ್ನು, ಜೀವನದಲ್ಲಿ ಸಹಾನುಭೂತಿ ಮತ್ತು ಪ್ರೀತಿಯನ್ನು ಕಾಪಾಡುತ್ತಾನೆ. ಈ ಶ್ಲೋಕವು ಎಲ್ಲರಿಗೂ ಸನ್ಯಾಸಿಯ ದರ್ಶನದ ಮಹತ್ವವನ್ನು, ಆತ್ಮದ ಏಕತೆಯ ಅರಿವಿನ ಶಕ್ತಿಯನ್ನು ಮತ್ತು ಜೀವನದಲ್ಲಿ ಶಾಶ್ವತ ಶಾಂತಿಯನ್ನು ಅನುಭವಿಸುವ ಮಾರ್ಗವನ್ನು ತಿಳಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.